Hi student, in this class we solved one examples of statement of income and expenditure. The last classes will explaining the format of statement of income and expenditure. So in this classes we solved one examples, that is in details. From the following information provided by the LLP, it means limited liability partnership, you are required to prepare the statement of income and expenditure for the year ending 31st/3/2016. ಅಂದ್ರೆ ಇಲ್ಲಿ ಒಂದು ಕಂಪನಿದು ಇನ್ಫಾರ್ಮೇಷನ್ಸನ್ನು ಕೊಟ್ಟಾರ. ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಗೆ ಸಂಬಂಧಿಸಿದಂತೆ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಾರ. ಆ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ನಾವು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅನ್ನು ಪ್ರಿಪೇರ್ ಮಾಡಬೇಕು. ಹಾಗಾದ್ರೆ ಏನೇನು ಇನ್ಫಾರ್ಮೇಷನ್ಸ್ ಐತಿ, ಆ ಇನ್ಫಾರ್ಮೇಷನ್ಸಿಂದ ನಾವು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸನ್ನು ಪ್ರಿಪೇರ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ಇನ್ಫಾರ್ಮೇಷನ್ ಈಸ್ ಸೇಲ್ಸ್ 6,25,000, excise duty 5,000, other income 50,000, purchase 3 lakh, purchase return 12,500, personal expenses 37,500, administrative expenses 12,500, selling expenses 32,500. Last one is provision for income tax 30%. So in all the details you are preparing statement of income and expenditure. ಹಾಗಾದ್ರೆ ಇಲ್ಲೆಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಒನ್ ಬೈ ಒನ್ ನೋಡಿರಿ. ಈ ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ನಾವು ಇವತ್ತು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಸ್ ಅಕೌಂಟು ಯಾವುದು 31/3/2016 ವರ್ಷಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಹಾಗಾದ್ರೆ ಪ್ರಿಪೇರ್ ಮಾಡ್ಬೇಕಾದ್ರೆ ಇದ್ದಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ಕೋಬೇಕು ರೀ. ಹಾಗಾದ್ರೆ ಇನ್ಫಾರ್ಮೇಷನ್ಸ್ ಏನಂದ್ರೆ ರೀ, ಸೇಲ್ಸ್, ಎಕ್ಸೈಸ್ ಡ್ಯೂಟಿ, ಅದರ್ ಇನ್ಕಮ್, ಪರ್ಚೇಸಸ್ ಎಕ್ಸೆಟ್ರಾ ಇಲ್ಲಿ ಇನ್ಫಾರ್ಮೇಷನ್ಸನ್ನು ಕೊಟ್ಟಾರ. ಈ ಇನ್ಫಾರ್ಮೇಷನ್ಸ್ ಯೂಸ್ ಮಾಡ್ಕೋಬೇಕು ರೀ. ಹಾಗಾದ್ರೆ ನಿಮ್ಗೆ ಫಾರ್ಮೇಟನ್ನು ಆಲ್ರೆಡಿ ನೋಡಿರಿ. ಆ ಫಾರ್ಮೇಟ್ ಪ್ರಕಾರ ಫಸ್ಟ್ ಏನು ಬರುತ್ತೆ ಅಂದ್ರೆ ರೀ, ಇನ್ಕಮ್ಸ್ ಏನಂದ್ರೆ ಐಟಮ್ಸ್ಗಳು ಬರ್ತಾವೆ ರೀ. ಅದ್ರ ಇನ್ಕಮ್ಸ್ ಒಳಗೆ ಫಸ್ಟ್ ಒಂದು ಏನಂದ್ರೆ ಟರ್ನ್ ಓವರ್ಸ್ ಆರ್ ಸೇಲ್ಸ್. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನೈತೆ ರೀ, ಸೇಲ್ಸ್ ಐತಿ. ಹಾಗಾದ್ರೆ ಸೇಲ್ಸನ್ನು ತೊಗೋಬೇಕು ಫಸ್ಟ್ ರೀ. ಟರ್ನ್ ಓವರ್ಸ್ ಒಳಗೆ ಫಸ್ಟ್ ಸೇಲ್ಸ್ ತೊಗೋಬೇಕು. ಸೇಲ್ಸಿಗೆ ಸಂಬಂಧಿಸಿದಂತೆ ಮತ್ತೇನಂದ್ರೆ ಎಕ್ಸೈಸ್ ಡ್ಯೂಟಿ 5,000 ಐತಿ. ಅಂದ್ರೆ ಸೇಲ್ಸ್ ಮಾಡ್ಬೇಕಾದ್ರೆ ಅವ್ರು ಎಕ್ಸೈಸ್ ಡ್ಯೂಟಿ ಎಷ್ಟು ಪೇ ಮಾಡ್ಯಾರ ಅಂದ್ರೆ 5,000 ಪೇ ಮಾಡ್ಯಾರ. ಹೀಗಾಗಿ ನಾವು ಟರ್ನ್ ಓವರನ್ನು ತೆಗೆದುಕೊಳ್ಳುವತ್ನಾಗ ಫಸ್ಟ್ ಏನು ತೊಗೋಬೇಕಂದ್ರೆ ಸೇಲ್ಸ್ ತೊಗೋಬೇಕು. ಆ ಸೇಲ್ಸ್ ಒಳಗೆ ಎಕ್ಸೈಸ್ ಡ್ಯೂಟೀಸನ್ನು ನಾವೇನು ಮಾಡ್ಬೇಕಾದ್ರೆ ಲೆಸ್ ಮಾಡಬೇಕು. ಆವಾಗ ನಮಗೇನು ಸಿಗುತ್ತೆ ರೀ, ಟೋಟಲ್ ಟರ್ನ್ ಓವರ್ ಅಥವಾ ನೆಟ್ ಟರ್ನ್ ಓವರ್ಸ್ ಗೊತ್ತಾಗತ್ತೆ ರೀ. ನೆಕ್ಸ್ಟ್ ಟರ್ನ್ ಓವರ್ಸ್ ಆದ ನಂತರ ಸೆಕೆಂಡ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ರೀ, ಅದರ್ ಇನ್ಕಮ್ಸ್. ಅಂದ್ರೆ ಬಿಸ್ನೆಸ್ ಇನ್ಕಮ್ಸನ್ನು ಬಿಟ್ಟು ಬೇರೆ ನೀವೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಥವಾ ಮತ್ತೇನಿದ್ರೆ ಬೇರೆ ಬೇರೆ ಸೋರ್ಸಸ್ಗಳಿಂದ ಬಂದಂಥ ಇನ್ಕಮ್ಸನ್ನು ಏನು ಮಾಡ್ತಾರೆ ಸೆಕೆಂಡ್ ಪಾರ್ಟ್ ಒಳಗೆ ತೋರಿಸ್ಬೇಕು. ಅದೇ ರೀತಿಯಾಗಿ ಅದರ್ ಇನ್ಕಮ್ಸ್ ಏನು ಮಾಡ್ಯಾರ ಅಂದ್ರೆ ಇಲ್ಲಿ ನಿಮಗೆ ಕೊಟ್ಟಾರ. ಹೀಗಾಗಿ ಇಲ್ಲೇನಂದ್ರೆ ಬೇರೆ ಬೇರೆ ಯಾವುದೂ ಇಲ್ಲ, ಡೈರೆಕ್ಟಾಗಿ ನೀವೇನು ರೀ ಅದರ್ ಇನ್ಕಮ್ಸ್ ತೊಗೋಬೇಕು. ಆಮೇಲೆ ಇನ್ಕಮ್ ಸೈಡ್ಸ್ ಒಳಗೆ ಥರ್ಡ್ ಪಾಯಿಂಟ್ಸ್ ಏನಂದ್ರೆ ರೀ, ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್. ಬಟ್ ಈ ಪ್ರಾಬ್ಲಮ್ದೊಳಗೆ ಯಾವುದೇ ರೀತಿಯಾದಂಥ ಕ್ಲೋಸಿಂಗ್ ಸ್ಟಾಕ್ ಆಗಲಿ ಅಥವಾ ಓಪನಿಂಗ್ ಸ್ಟಾಕ್ ಆಗಲಿ ಇನ್ಫಾರ್ಮೇಷನ್ಸನ್ನು ಕೊಟ್ಟಿಲ್ಲ. ಹೀಗಾಗಿ ನಮಗೇನು ಅದನ್ನ ನೆಸೆಸಿಟಿ ಇಲ್ಲ. ಹಾಗಾದ್ರೆ ನಾವೇನು ಬೇಕಾದ್ರೆ ರೀ, ಈ ಸೇಲ್ಸ್ ಒಳಗೆ ಎಕ್ಸೈಸ್ ಡ್ಯೂಟೀಸನ್ನು ಲೆಸ್ ಮಾಡಿದ ನಂತರ ರಿಮೈನಿಂಗ್ ಅಮೌಂಟ್ ಏನು ಉಳಿತಿಲ್ಲ, ಆ ಅಮೌಂಟನ್ನು ಮತ್ತು ಅದರ್ ಇನ್ಕಮ್ಸನ್ನು ಎರಡೂ ಕೂಡಿಸಿದಾಗ ಪ್ಲಸ್ ಮಾಡಿದಾಗ ಅಡಿಷ್ನಲ್ ಮಾಡಿದಾಗ ಆಗ ನಮಗೇನು ಸಿಗುತ್ತೆ ರೀ, ಟೋಟಲ್ ಏನಂದ್ರೆ ರೀ ಇನ್ಕಮ್ಸ್ ನಮಗೆ ಗೊತ್ತಾಗತ್ತೆ. ಆ ನಂತರ ಇನ್ಕಮ್ಸ್ ಗೊತ್ತಾದ ನಂತರ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ರೀ, ಎಕ್ಸ್ಪೆಂಡಿಚರ್ಸನ್ನು ಡಿಡಕ್ಟ್ ಮಾಡ್ಕೋಬೇಕು ರೀ. ಹಾಗಾದ್ರೆ ಎಕ್ಸ್ಪೆಂಡಿಚರ್ಸ್ ಯಾವ್ಯಾವ ಫಸ್ಟ್ ಒಂದು ಅಬ್ಸರ್ವೇಷನ್ ಮಾಡಿರಿ. ಎಕ್ಸ್ಪೆಂಡಿಚರ್ಸ್ ಒಳಗೆ ಫಸ್ಟ್ ಪಾಯಿಂಟ್ ಏನು ಬರುತ್ತೆ ಅಂದ್ರೆ ಪರ್ಚೇಸ್, ಅಂದರೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಎಕ್ಸೆಟ್ರಾ. ಹಾಗಾದ್ರೆ ಪರ್ಚೇಸ್ ರೀ, ಪರ್ಚೇಸ್ ಒಳಗೆ ಫಸ್ಟ್ ಏನಂದ್ರೆ 3 lakh ಇದು ಡೈರೆಕ್ಟಾಗಿ ಕೊಟ್ಟಾರ. ಈಗ ಫಸ್ಟ್ ಒಂದು ಪರ್ಚೇಸ್ ತಗೋರಿ. ಆಮೇಲೆ ಪರ್ಚೇಸ್ ರಿಟರ್ನ್ ಕೊಟ್ಟಾರಿ, ಅಂದ್ರೆ ಪರ್ಚೇಸ್ ಆದದ್ದು ರಿಟರ್ನ್ ಮಾಡೈತಿ. ಹಾಗಾದ್ರೆ ಏನು ಮಾಡ್ಬೇಕು ನಾವು ರೀ, ಪರ್ಚೇಸನ್ನು ತೊಗೊಂಡು ಪರ್ಚೇಸ್ ರಿಟರ್ನ್ಸನ್ನು ಏನು ಮಾಡ್ತಾರೆ ಪರ್ಚೇಸ್ ಒಳಗೆ ಡಿಡಕ್ಟ್ ಮಾಡ್ಬೇಕು ರೀ. ಈಗಾದ್ರೆ 3 lakh ಒಳಗೆ 12,500 ಡಿಡಕ್ಟ್ ಮಾಡಬೇಕು. ಆಗ ನಮಗೆ ನೆಟ್ ಪರ್ಚೇಸಸ್ ಅಂತ ಗೊತ್ತಾಗತ್ತೆ. ಆಮೇಲೆ ಎರಡನೇದು ಏನದ ರೀ,
ಪರ್ಸ್ನಲ್ ಎಕ್ಸ್ಪೆನ್ಸಸ್ ರೀ. ಇಲ್ಲೇನು ಪರ್ಸ್ನಲ್ ಎಕ್ಸ್ಪೆಂಡಿಚರ್ಸನ್ನು ನೀವು ಎಂಪ್ಲಾಯಿಗಳಿಗೆ ಕೊಡುವಂಥ ಅಥವಾ ಎಂಪ್ಲಾಯಿಗಳ ಮೇಲೆ ಮಾಡುವಂಥ ಎಕ್ಸ್ಪೆಂಡಿಚರ್ಸನ್ನು ಏನು ಮಾಡ್ತೀರಿ ಈ ಹೆಡ್ ಒಳಗೆ ತೋರಿಸ್ರಿ. ಹಾಗಾಗಿ ಈ ಫಾರ್ಮ್ದೊಳಗೆ ಡೈರೆಕ್ಟಾಗಿ ನಿಮಗೆ ಏನು ಮಾಡ್ಯಾರ ಪರ್ಸ್ನಲ್ ಎಕ್ಸ್ಪೆಂಡಿಚರ್ಸ್ ಕೊಟ್ಟಾರ. ಹೀಗಾಗಿ ಡೈರೆಕ್ಟಾಗಿ ತೋರಿ. ಹಾಗಾದ್ರೆ ಎಕ್ಸ್ಪೆಂಡಿಚರ್ಸ್ ತೊಗೊಂಡೇದೇನು ರೀ ಪರ್ಚೇಸು, ಆಮೇಲೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಥರ್ಡ್ ಹೆಡ್ ಯಾವುದಂದ್ರೆ ರೀ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು. ಅಂದರೆ ಆಡಳಿತಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಖರ್ಚು ವೆಚ್ಚಗಳನ್ನು ಮಾಡಿದರೆ ಅವೆಲ್ಲವನ್ನು ತೊಗೋಬೇಕ್ರಿ. ಬಟ್ ಇಲ್ಲಿ ಈ ಪ್ರಾಬ್ಲಮ್ದೊಳಗೆ ಡೈರೆಕ್ಟಾಗಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಕೊಟ್ಟಾರ. ಹಾಗಾದ್ರೆ ಎಷ್ಟು ರೀ 12,500. ಈ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸನ್ನು ಥರ್ಡ್ ಹೆಡ್ ಒಳಗೆ ತೊಗೋಬೇಕು. ಆಮೇಲೆ ಲಾಸ್ಟ್ ಒನ್ ಏನಾರ ರೀ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಅಂದರೆ ಸೇಲ್ಸ್ಗೆ ಸಂಬಂಧಿಸಿದಂತೆ ವಸ್ತುಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಮಾಡುವಂಥ ಏನು ರೀ ಖರ್ಚು ವೆಚ್ಚಗಳಿಗೆ ಅಂತ ನೋಡಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ಸು. ಇಲ್ಲಿ ಡೈರೆಕ್ಟಾಗಿ ಏನು ಮಾಡ್ಯಾರ ನಿಮ್ಗೆ ಅಲೋಕೇಶನ್ ಮಾಡಿಕೊಟ್ಟಿಲ್ಲ, ಡೈರೆಕ್ಟಾಗಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ಸ್ ಕೊಟ್ಟಾರ. ಹಾಗಾದ್ರೆ ಇವನ್ನು ತೊಗೋಬೇಕು ರೀ. ಹಾಗಾದ್ರೆ ಎಕ್ಸ್ಪೆಂಡಿಚರ್ಸ್ ಒಳಗೆ ಯಾವ್ದು ರೀ ಪರ್ಚೇಸು, ಅಂದ್ರೆ ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಿದ ನಂತರ ಉಳಿದಂಥ ಅಮೌಂಟು ಪರ್ಚೇಸ್ ಅಮೌಂಟು, ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಮತ್ತು ಪ್ರೊವಿಷನ್ ಫಾರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಇಷ್ಟು ಏನು ಮಾಡ್ಬೇಕಂದ್ರೆ ಅಷ್ಟನ್ನು ಕೂಡಿಸ್ಕೋಬೇಕು. ಟೋಟಲ್ ಟರ್ನ್ ಓವರ್ ಬಂತಲ್ಲ, ಆ ಟರ್ನ್ ಓವರ್ಸ್ ಒಳಗೆ ಈ ಎಕ್ಸ್ಪೆಂಡಿಚರ್ಸ್ ಅಮೌಂಟನ್ನು ಲೆಸ್ ಮಾಡಬೇಕು. ಆಗ ನಮಗೇನು ಸಿಗುತ್ತೆ ರೀ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗತಿ. ಅಂದರೆ ಇನ್ಕಮ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡೋಕ್ಕಿಂತ ಪೂರ್ವದೊಳಗೆ ನಮಗೇನು ಸಿಗುತ್ತೆ ರೀ ಪ್ರಾಫಿಟ್ ಸಿಗತಿ. ಆಮೇಲೆ ಪ್ರಾಫಿಟ್ ಸಿಕ್ಕ ನಂತರ ಆಗೇನು ಬೇಕು ಲಾಸ್ಟ್ ನಾವು ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಅಂದರೆ ಎಷ್ಟು ನೆಟ್ ಪ್ರಾಫಿಟ್ ಬರ್ತಲ್ಲ ಆ ನೆಟ್ ಪ್ರಾಫಿಟ್ ಒಳಗೆ ಇನ್ಕಮ್ ಟ್ಯಾಕ್ಸನ್ನು ಏನು ಮಾಡೋಣ ಅಂದ್ರೆ ಡಿಡಕ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ ರೀ ನೆಟ್ ಪ್ರಾಫಿಟ್ ಏನಾಗತಿ ನಮಗೆ ಲಭ್ಯ ಹೋಗತಿ. ಹಾಗಾದ್ರೆ ಈ ಪ್ರಾಬ್ಲಮ್ಸನ್ನು ಏನು ಮಾಡೋಣ ಸಾಲ್ವ್ ಮಾಡಿ ನೋಡಿರಿ. ಹಾಗಾದ್ರೆ ಫಸ್ಟ್ ಏನು ತಗೋಬೇಕು ಹೆಡ್ಡಿಂಗ್ ರೀ ಪಾರ್ಟ್ ಬಿ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಇಯರ್ ಎಂಡಿಂಗ್ 31/3/2016 ತೊಗೋಬೇಕು ರೀ. ಹಾಗಾದ್ರೆ ತೊಗೋರಿ ಒನ್ ಬೈ ಒನ್ ಸಾಲ್ವ್ ಮಾಡೋಣ ರೀ. ಆ್ಯಸ್ ಪರ್ ಫಾರ್ಮೆಟ್ ಪ್ರಕಾರ ಇದು ಯಾವ್ದು ಭಾಳ ತಲೆ ಕೆಡಿಸ್ಬೇಡ್ರಿ. ಆ್ಯಸ್ ಪರ್ ಏನಂದ್ರೆ ಫಾರ್ಮೆಟ್ ಪ್ರಕಾರ ನಾವೇನು ಮಾಡೋಣ ರೀ ಅಬ್ಸರ್ವೇಷನ್ ಮಾಡೋಣ ರೀ. ಫಾರ್ಮೆಟ್ ಒಳಗೆ ಫಸ್ಟ್ ಏನು ರೀ ಫಾರ್ಮೆಟ್ ಒಳಗೆ ಟರ್ನ್ ಓವರ್, ಫಸ್ಟ್ ಏನು ತೊಗೋಬೇಕು ರೀ ಟರ್ನ್ ಓವರ್ ಫಸ್ಟ್ ಏನು ತೊಗೋಬೇಕಂದ್ರೆ ಇನ್ಕಮ್ಸ್ ಹೆಡ್ಡಿಂಗ್ ರೀ. ಇನ್ಕಮ್ಸ್ ಹೆಡ್ಡಿಂಗ್ ತೊಗೋಬೇಕು. ಇನ್ಕಮ್ಸ್ ಹೆಡ್ಡಿಂಗ್ಸ್ ಒಳಗೆ ಏನೇನು ಬರ್ತಾವ್ರ ರೀ ಟರ್ನ್ ಓವರ್, ಅದರ್ ಇನ್ಕಮ್, ಇನ್ಕ್ರೀಸ್ ಇನ್ ಸ್ಟಾಕ್, ಇಷ್ಟು ಐಟಮ್ಸ್ ಬರ್ತಾವ. ಹಾಗಾದ್ರೆ ಈ ಐಟಮ್ಸನ್ನು ಫಸ್ಟ್ ಕಾನ್ಸಂಟ್ರೇಷನ್ ಮಾಡಿರಿ. ನಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಒಳಗೆ ಫಸ್ಟ್ ಏನು ಕೊಟ್ಟಾರ ರೀ ಸೇಲ್ಸು ಮತ್ತು ಎಕ್ಸೈಸ್ ಡ್ಯೂಟೀಸ್ ಕೊಟ್ಟಾರ. ಹಾಗಾದ್ರೆ ಲಾಸ್ಟ್ ಟೈಮ್ ಸೇಲ್ಸನ್ನು ನೋಡಿರಿ ಅಥವಾ ಫಾರ್ಮೆಟನ್ನು ನೋಡಿರಿ. ಫಾರ್ಮೆಟ್ ನೋಡಿದ ಪ್ರಕಾರ ಇನ್ಕಮ್ಸ್ ಒಳಗೆ ಫಸ್ಟ್ ಐಟಮ್ಸ್ ಏನು ಬರ್ತದೆ ಅಂದ್ರೆ ಟರ್ನ್ ಓವರ್ ಬರ್ತದೆ ರೀ. ಹಾಗಾದ್ರೆ ಟರ್ನ್ ಓವರ್ ತೋರಿ. ಟರ್ನ್ ಓವರ್ ಅಂದ್ರೆ ಏನು ರೀ ಇಟ್ ಮೀನ್ಸ್ ಸೇಲ್ಸ್. ಹಾಗಾದ್ರೆ ನಮ್ಮ ಪ್ರಾಬ್ಲಮ್ದಾಗ ಸೇಲ್ಸ್ ಕೊಟ್ಟಾರಿ. ಅಬ್ಸರ್ವೇಷನ್ ಮಾಡಿರಿ ಪ್ರಾಬ್ಲಮ್ದೊಳಗೆ ಸೇಲ್ಸ್ ಕೊಟ್ಟಾರಿ. ಎಷ್ಟು ಕೊಟ್ಟಾರಿ ಸೇಲ್ಸ್ ಕೊಟ್ಟಾರ ನೋಡ್ರಿ 6,25,000. ಹಾಗಾದ್ರೆ 6,25,000 ಬರೀರಿ. ಅದನ್ನ ಇನ್ನರ್ ಕಾಲಮ್ದಾಗ ಬರ್ಕೋಬೇಕ್ರಿ. ಆಮೇಲೆ ಇದೇ ಟರ್ನ್ ಓವರ್ಸ್ ಒಳಗೆ ಎಕ್ಸೈಸ್ ಡ್ಯೂಟೀಸ್ ಐತೆ ನೋಡ್ರಿ. ಈ ಎಕ್ಸೈಸ್ ಡ್ಯೂಟೀಸನ್ನು ಏನು ಮಾಡ್ತಾರೆ ನಾವು ರೀ ಸೇಲ್ಸ್ ಒಳಗೆ ಲೆಸ್ ಮಾಡ್ಕೋಬೇಕ್ರಿ. ಹಾಗಾದ್ರೆ ಏನು ತೊಗೋಬೇಕ್ರಿ ಸೇಲ್ಸ್ ಒಳಗೆ ಲೆಸ್ ಎಕ್ಸೈಸ್ ಡ್ಯೂಟಿ. ಹಾಗಾದ್ರೆ ಎಕ್ಸೈಸ್ ಡ್ಯೂಟಿ ಎಷ್ಟು ಕೊಟ್ಟಾರ ನೋಡ್ರಿ 5,000. ಹಾಗಾದ್ರೆ ಎಕ್ಸೈಸ್ ಡ್ಯೂಟಿ ಏನು ಮಾಡ್ಬೇಕ್ರಿ 5,000 ತೊಗೋರಿ. ರಿಮೈನಿಂಗ್ ಅಮೌಂಟ್ಸ್ ಎಷ್ಟು ಬತ್ರಿ 6,25,000 ಒಳಗೆ 5,000 ಡಿಡಕ್ಟ್ ಮಾಡಿದ್ರೆ ನೆಟ್ ಟರ್ನ್ ಓವರ್ಸ್ ಎಷ್ಟು ಅಂದ್ರೆ ರೀ 6,20,000. ಇದನ್ನು ಔಟರ್ ಕಾಲಮ್ದೊಳಗೆ ತೆಗೆದುಕೊಡ್ರಿ. ಇನ್ನು ನೆಕ್ಸ್ಟ್ ಐಟಮ್ಸ್ ರೀ ಬಿ ಏನು ರೀ ಅದರ್ ಇನ್ಕಮ್ಸ್. ಅದರ್ ಇನ್ಕಮ್ಸ್ ಹಾಗಾದ್ರೆ ನಿಮ್ಮ
ಕೊಟ್ಟಂಥ ಪ್ರಾಬ್ಲಮ್ಸನ್ನು ಅಬ್ಸರ್ವೇಷನ್ ಮಾಡಿರಿ. ಅಬ್ಸರ್ವೇಷನ್ ಮಾಡಿದ್ರೆ ಅದರ್ ಇನ್ಕಮ್ಸ್ ಅಂದರೆ ಏನಂದರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸು ಅಥವಾ ಡಿವಿಡೆಂಡ್ ರಿಸೀವ್ಡು ಎಕ್ಸೆಟ್ರಾ ಬರ್ತಾವೆ. ಬಟ್ ನಿಮ್ಮ ಪ್ರಾಬ್ಲಮ್ದಾಗ ಡೈರೆಕ್ಟಾಗಿ ಕೊಟ್ಬಿಟ್ಟಾರಿ, ಇಲ್ಲಿ ಯಾವುದೇ ರೀತಿ ಅಂದರೆ ಡಿವಿಡೆಂಡ್ ರಿಸೀವ್ಡ್ ಆಗಲಿ ಇಂಟ್ರೆಸ್ಟ್ ರಿಸೀವ್ಡ್ ಆಗಲಿ ಇವು ಇನ್ನೂ ಕೊಟ್ಟಿಲ್ಲ, ಡೈರೆಕ್ಟಾಗಿ ಅದರ್ ಇನ್ಕಮ್ಸ್ ಅಂತ ಕೊಟ್ಟಾರ. ಹಾಗಾಗಿ ನಾವೇನು ಮಾಡ್ಬೇಕು ರೀ, ಅಲೋಕೇಶನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಡೈರೆಕ್ಟಾಗಿ ಏನು ಮಾಡ್ಬೇಕು ರೀ, ಅದರ್ ಇನ್ಕಮ್ಸನ್ನು ತೊಗೊಂಡು ಅದರ್ ಇನ್ಕಮ್ಸ್ ಒಳಗೆ ಏನಂದ್ರೆ ಆ ಅಮೌಂಟನ್ನು ಡೈರೆಕ್ಟಾಗಿ ಬರ್ಕೋಬೇಕು ರೀ. ಎಷ್ಟು ರೀ, 50,000. ನೆಕ್ಸ್ಟ್ ಸಿ ಏನದ ರೀ, ಇನ್ಕ್ರೀಸ್ಡ್ ಇನ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್. ಅगर ಇನ್ಕ್ರೀಸ್ಡ್ ಇನ್ ಸ್ಟಾಕ್ ಅಂದರೆ ನಮಗೆ ಇಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿದಾಗ ಯಾವುದೇ ರೀತಿಯಾದಂಥ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಕೊಟ್ಟಿಲ್ಲ. ಅಕಸ್ಮಾತ್ ಇಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರೆ ಕ್ಲೋಸಿಂಗ್ ಸ್ಟಾಕ್ ಒಳಗೂ ಓಪನಿಂಗ್ ಸ್ಟಾಕ್ಸನ್ನು ಡಿಡಕ್ಟ್ ಮಾಡಿದಾಗ ರಿಮೈನಿಂಗ್ ಅಮೌಂಟು ಅಂದರೆ ಓಪನಿಂಗ್ ಸ್ಟಾಕ್ ಹೆಚ್ಚಿಗಿತ್ತಂದ್ರೆ ಅದು ಡಿಕ್ರೀಸ್ ಇನ್ ಸ್ಟಾಕ್ ಆಕಿತ್ತು. ಅಕಸ್ಮಾತ್ ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿಗಿತ್ತಂದ್ರೆ ಅದು ಇನ್ಕ್ರೀಸ್ ಇನ್ ಸ್ಟಾಕ್ ಅತ್ತ ಅದನ್ನೇನು ಮಾಡ್ತೀರಿ, ಇಲ್ಲಿ ಕನ್ಸಿಡರೇಷನ್ ಮಾಡ್ತೀರಿ. ಬಟ್ ಇಲ್ಲಿ ಕೊಟ್ಟಂಥ ಪ್ರಾಬ್ಲಮ್ಸ್ ಅಂತ ಏನೂ ಇಲ್ಲ. ಆ ಕಾರಣಕ್ಕಾಗಿ ಅದನ್ನೇನು ಮಾಡಿರಿ, ಡ್ಯಾಶ್ ಕೊಡ್ರಿ. ಡ್ಯಾಶ್ ಕೊಟ್ಟ ನಂತರ ಹಾಗಾದ್ರೆ ನಮಗೆ ಕೊಟ್ಟಂಥ ಎಲ್ಲ ಇನ್ಕಮ್ಸ್ಗಳನ್ನ ಅಬ್ಸರ್ವೇಷನ್ ಮಾಡಿದಾಗ ಎಲ್ಲ ಐಟಮ್ಸ್ ಆದವು ರೀ. ಸೇಲ್ಸು ತೊಗೊಂಡಿವಿ ರೀ, ಎಕ್ಸೈಸ್ ಡ್ಯೂಟೀಸ್ ತೊಗೊಂಡಿವಿ ರೀ, ಅದರ್ ಇನ್ಕಮ್ಸ್ ತೊಗೊಂಡಿವಿ ರೀ, ಇನ್ಕ್ರೀಸ್ ಇನ್ ಸ್ಟಾಕ್ಸ್ ಅಂತೂ ಇಲ್ಲ. ಹಾಗಾಗಿ ಈ ಅಮೌಂಟನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿರಿ. ಹಾಗಾದ್ರೆ ಎಷ್ಟಾಗತ್ತೆ ಇದು, 6,70,000. ಹಾಗಾದ್ರೆ 6,70,000 ಇದು ಏನಂತ ಕನ್ಸಿಡರೇಷನ್ ಮಾಡ್ಬೇಕಾದ್ರೆ ಇದು ಗ್ರಾಸ್ ಇನ್ಕಮ್. ಕ್ಲಿಯರಿ? ಹಾಗಾದರೆ ಟರ್ನ್ ಓವರ್ಸ್ ಅಂದರೆ ಇನ್ಕಮ್ಸ್ಗೆ ಸಂಬಂಧಿಸಿದಂತೆ ಎಲ್ಲ ಐಟಮ್ಸನ್ನು ನೀವು ಆಲ್ರೆಡಿ ಈಗ ಏನು ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ. ಇನ್ನು ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್ ಯಾವುದ್ರಿ, ನಮ್ಮದು ಸೆಕೆಂಡ್ ಐಟಮ್ಸ್ ರೀ. ಏನಂದ್ರೆ ರೀ, ಎಕ್ಸ್ಪೆನ್ಸಸ್. ಹಾಗಾದ್ರೆ ಎಕ್ಸ್ಪೆಂಡಿಚರ್ಸ್ ಒಳಗೆ ಏನೇನು ಐಟಮ್ಸ್ ಬರ್ತಾವಂದ್ರೆ ಫಸ್ಟ್ ಒನ್ ರೀ, ಪರ್ಚೇಸು, ಪರ್ಸನಲ್ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಡೆಪ್ರಿಷಿಯೇಷನ್ನು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸು, ಇವೆಲ್ಲ ಐಟಮ್ಸ್ಗಳು ಏನು ಮಾಡ್ತಾವ್ರೆ ಇದ್ರೊಳಗೆ ಬರ್ತಾವೆ ರೀ. ಇವನ್ನೆಲ್ಲನೂ ಏನು ರೀ ಐಟಮ್ಸನ್ನು ಕನ್ಸಿಡರೇಷನ್ ಮಾಡಬೇಕು. ಆನಂತರ ಲಾಸ್ಟ್ ಒಂದು ಅಂದರೆ ಅದರ್ ಎಕ್ಸ್ಪೆನ್ಸಸ್ ಬರ್ತಾವೆ. ಈ ಕೊಟ್ಟಂಥ ಪ್ರಾಬ್ಲಮ್ಸನ್ನು ಅಬ್ಸರ್ವೇಷನ್ ಮಾಡಿದಾಗ ನಮಗೇನಂದ್ರೆ ರೀ, ಇಲ್ಲಿ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ಸ್ ಏನಿದೆ ಅಷ್ಟೇ ಏನು ಮಾಡ್ಬೇಕು, ನಾವು ಕನ್ಸಿಡರೇಷನ್ ಮಾಡಬೇಕು. ಹಾಗಾದ್ರೆ ಎಕ್ಸ್ಪೆಂಡಿಚರ್ಸ್ ಹೋಗಿ ಫಸ್ಟ್ ಐಟಮ್ಸ್ ಏನು ಕೊಟ್ಟಾರಂದ್ರೆ ಸೇಲ್ಸ್ಗೆ ಈಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರಿ, ಎಕ್ಸೈಸ್ ಡ್ಯೂಟಿ ಅದರ್ ಇನ್ಕಮ್ಸ್ ಆಲ್ರೆಡಿ ಕನ್ಸಿಡರೇಷನ್ ಮಾಡಿರಿ. ಈಗ ಫಸ್ಟ್ ಐಟಮ್ಸ್ ಏನಂದ್ರೆ ಹಾಗಾದ್ರೆ ನಮ್ಗೆ ಪರ್ಚೇಸು. ಹಾಗಾದ್ರೆ ಫಸ್ಟ್ ನಾವು ಏನು ಬರ್ಕೋಬೇಕು ರೀ, ಎ ಹಾಕ್ಕೊಂಡು ಪರ್ಚೇಸ್ ಅತ್ತೆ ಬರ್ಕೋಬೇಕು ರೀ. ಹಾಗಾದ್ರೆ ಪರ್ಚೇಸ್ ಎಷ್ಟೈತೆ ನೋಡ್ರಿ, ಇಲ್ಲೇ ನಿಮ್ಮ ಫಾರ್ಮ್ದಾಗ 3 lakh rupees ಐತೆ ರೀ. ಹಾಗಾದ್ರೆ ಪರ್ಚೇಸ್ ಎಷ್ಟು ತೊಗೋಬೇಕು ರೀ, 3 lakh rupees ಕನ್ಸಿಡ್ರೇಷನ್ ಮಾಡಿರಿ. ನೆಕ್ಸ್ಟ್ ಪರ್ಚೇಸ್ ಆದ ನಂತರ ನಮಗೆ ಕೊಟ್ಟಂಥ ಪ್ರಾಬ್ಲಮ್ಸ್ ಒಳಗೆ ಯಾವುದೈತೆ ನೋಡ್ರಿ, ಪರ್ಚೇಸ್ ರಿಟರ್ನ್ಸ್. ಹಾಗಾದ್ರೆ ಪರ್ಚೇಸ್ ರಿಟರ್ನ್ಸ್ ಏನು ಮಾಡ್ಬೇಕು ನಾವ್ರೀಗ, ಈ ಪರ್ಚೇಸಸ್ ಒಳಗೆ ಲೆಸ್ ಮಾಡ್ಬೇಕು ರೀ. ಹಾಗಾದ್ರೆ ಲೆಸ್ ರಿಟರ್ನ್ ಎಷ್ಟೈತೆ ರಿಟರ್ನ್ ರೀ, ಪರ್ಚೇಸ್ ರಿಟರ್ನ್ 12,500 ಐತೆ ರೀ. 12,500 ಲೆಸ್ ಮಾಡಿರಿ. ಹಾಗಾದ್ರೆ ಈಗ ಎಷ್ಟು ಸಿಗುತ್ತೆ ನಿಮ್ಗೆ, 2,87,500. ಇದೇನು ರೀ, ಇದು ನೆಟ್ ಪರ್ಚೇಸಸ್ ಏನಾಗತ್ತೆ ರೀ, ಕನ್ಸಿಡರೇಷನ್ ರೀ. ಆಮೇಲೆ ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಅಬ್ಸರ್ವೇಷನ್ ಮಾಡಿರಿ, ಪರ್ಚೇಸ್ ತೊಗೊಂಡ್ರಿ, ಪರ್ಚೇಸ್ ರಿಟರ್ನ್ ತೊಗೊಂಡ್ರಿ. ಇನ್ನು ನೆಕ್ಸ್ಟ್ ಎರಡನೇ ಐಟಮ್ಸ್ ಏನಂದ್ರೆ ರೀ, ಪರ್ಸ್ನಲ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಬಿ ಏನು ರೀ, ಪರ್ಸ್ನಲ್ ಎಕ್ಸ್ಪೆನ್ಸಸ್. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಎಷ್ಟೈತೆ ನೋಡ್ರಿ, 37,500. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆದ ನಂತರ ನೆಕ್ಸ್ಟ್ ಯಾವ್ದು ರೀ, ಸಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಆಗ ನಿಮ್ಮ ಫಾರ್ಮ್ದಾಗ ಕೊಟ್ಟದೇನು ರೀ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟು ನೋಡ್ರಿ, ಇಲ್ಲಿ 12,500 ಆಯ್ತು ರೀ. ಪರ್ಸ್ನಲ್ ಎಕ್ಸ್ಪೆಂಡಿಚರು
ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಆತ್ರಿ. ಇನ್ನು ರಿಮೈನಿಂಗ್ ಉಳಿದದ್ದು ಏನು ನೋಡ್ರಿ ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು. ಹಾಗಾದ್ರೆ ಸಿ ಡಿ ಏನತ್ತೋತ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ನೋಡ್ರಿ 32,500 ಇಷ್ಟು ಐಟಮ್ಸ್. ಆಮೇಲೆ ಆ್ಯಸ್ ಪರ್ ಫಾರ್ಮೆಟ್ ಪ್ರಕಾರ ಎ ಬಿ ಸಿ ಮತ್ತು ಡಿ ಇಷ್ಟು ತೊಗೊಂಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೂ ಏನು ಬರ್ತಾವೆ ಸಾಕಷ್ಟು ಐಟಮ್ಸ್ಗಳು ಬರ್ತಾವೆ ರೀ. ಏನಂದ್ರಿ ಡೆಪ್ರಿಷಿಯೇಷನು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಆಮೇಲೆ ಅದರ್ ಇನ್ಕಮ್ಸು, ಇವೆಲ್ಲ ಐಟಮ್ಸ್ ಬರ್ತಾವೆ ರೀ. ಬಟ್ ಯಾವ ಐಟಮ್ಸ್ ನಿಮ್ಮ ಪ್ರಾಬ್ಲಮ್ದಾಗಿಲ್ಲ. ಈಗ ಅವನ್ನೆಲ್ಲ ಬಿಡ್ರಿ, ಬಿಟ್ಟು ಏನು ಮಾಡಿರಿ ಇವನು ಏನು ಮಾಡಂದ್ರೆ ಕ್ಲೋಸ್ ಮಾಡ್ಕೋರಿ. ಕ್ಲೋಸ್ ಮಾಡ್ಕೊಂಡಾಗ ನಿಮಗೇನು ಸಿಗುತ್ತೆ ಅಂದ್ರೆ ನೆಟ್ ಏನು ಸಿಗುತ್ತೆ ರೀ ಎಕ್ಸ್ಪೆಂಡಿಚರ್ ಸಿಗುತ್ತೆ ರೀ. ಎಷ್ಟು ಎಕ್ಸ್ಪೆಂಡಿಚರ್ ಅಂದ್ರೆ 2,87,500 ಪ್ಲಸ್ 37,500 ಪ್ಲಸ್ 12,500 ಪ್ಲಸ್ 32,500. ಆಗ ಟೋಟಲಾಗಿ ಎಷ್ಟು ನಿಮ್ಮದು 3,70,000. ಹಾಗಾದ್ರೆ ಗ್ರಾಸ್ ಇನ್ಕಮ್ ಎಷ್ಟೈತೆ ರೀ 6,70,000 ಐತಿ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟೈತೆ ರೀ 3,70,000 ಐತಿ. ಹಾಗಾದ್ರೆ 6,70,000 ಒಳಗೆ 3,70,000 ಲೆಸ್ ಮಾಡಿದಾಗ ನಿಮಗೆ ಏನು ಸಿಗ್ತದೆ ರಿಮೈನಿಂಗ್ ಅಮೌಂಟ್ ರೀ 3,00,000. ಹಾಗಾದ್ರೆ ಈ 3,00,000 ಏನಂತ ಕನ್ಸಿಡರೇಷನ್ ಮಾಡ್ತೀವಂದ್ರೆ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅಂದ್ರೆ ತೆರಿಗೆಗಳನ್ನು ಪಾವತಿ ಮಾಡೋಕ್ಕಿಂತ ಮೊದಲನೆಯ ಆದಾಯ ಅಥವಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಏನು ಮಾಡ್ತೀವಿ ಕನ್ಸಿಡರೇಷನ್ ಮಾಡ್ತೀರಿ. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ಸನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ, ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ನೋಡಿರಿ. ಅಲ್ಲಿ ಪ್ರಾಫಿಟ್ ಅಥವಾ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಾರಿ. ಎಷ್ಟು ಪರ್ಸೆಂಟ್ ಕೊಟ್ಟಾರಿ 30% ರೀ. ಹಾಗಾದ್ರೆ ನಮಗೆ ಪ್ರಾಫಿಟ್ ಎಷ್ಟು ಬಂತು ಈಗ 3,00,000 ಬಂದೈತೆ ರೀ. ಇದ್ರ ಮೇಲೆ ಎಷ್ಟು ತೊಗೋಬೇಕು ನಾವು 30% ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಏನು ಕನ್ಸಿಡರೇಷನ್ ಮಾಡ್ತೀರಿ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ರೀ 30%. ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ 30% ಇಂಟು 3,00,000 ಅಂದರೆ ಎಷ್ಟು ರೀ 90,000. ಹಾಗಾದ್ರೆ ಈ 3,00,000 ಒಳಗೆ 90,000 ಡಿಡಕ್ಟ್ ಮಾಡಿರಿ. ಹಾಗಾದ್ರೆ ರಿಮೈನಿಂಗ್ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ರೀ 2,10,000. ಹಾಗಾದ್ರೆ ಇದನ್ನೇನು ಕನ್ಸಿಡರೇಷನ್ ಮಾಡ್ತೀರಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಹಾಗಾದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರ್ತಾರೆ ಹಂಗಾರೆ 2,10,000. ಹೊಸ ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಿದ್ವಿ ರೀ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೇನೇನು ಬರ್ತದೆ ಫಸ್ಟು ಇನ್ಕಮ್ ಸೈಡ್ ಒಳಗೆ ಟರ್ನ್ ಓವರ್ಸ್ ತೊಗೊಂಡ್ರಿ. ಟರ್ನ್ ಓವರ್ಸ್ ಒಳಗೆ ಸೇಲ್ಸ್ ಒಳಗೆ ಎಕ್ಸೈಸ್ ಡ್ಯೂಟೀಸನ್ನು ಲೆಸ್ ಮಾಡಿದಾಗ ನಿಮಗೆ ರಿಮೈನಿಂಗ್ ಎಷ್ಟು ರೀ 6,20,000 ಬರುತ್ತೆ ರೀ. ಆಮೇಲೆ ಅದರ್ ಇನ್ಕಮ್ಸ್ ಕೊಟ್ಟಾರ 50,000. ಇನ್ಕ್ರೀಸ್ ಇನ್ ಸ್ಟಾಕ್ ನಿಮ್ಮ ಪ್ರಾಬ್ಲಮ್ದಾಗ ಯಾವುದೇ ರೀತಿಯಾದಂಥ ಸ್ಟಾಕಿಗೆ ಸಂಬಂಧಿಸಿದ ಇನ್ಫಾರ್ಮೇಷನ್ಸ್ ಇಲ್ಲ, ಹೀಗಾಗಿ ಅದನ್ನು ಕನ್ಸಿಡರೇಷನ್ ಮಾಡಿಲ್ಲ. ಹಾಗಾಗಿ ಟೋಟಲಾಗಿ 6,20,000 ಮತ್ತು 50,000 ಎರಡನ್ನೂ ಕನ್ಸಿಡರೇಷನ್ ಮಾಡಿದಾಗ 6,70,000 ಬತ್ತು. ಇದಕ್ಕೆ ಅಂತೀವಿ ನಾವು ರೀ ಗ್ರಾಸ್ ಇನ್ಕಮ್ಸ್ ಅಂತ ಏನು ಮಾಡ್ತೀವಿ ಅಂದ್ರೆ ಕನ್ಸಿಡರೇಷನ್ ಮಾಡ್ತೀವಿ ರೀ. ಆಮೇಲೆ ಸೆಕೆಂಡ್ ಏನಂದ್ರೆ ಎಕ್ಸ್ಪೆನ್ಸಸ್ ರೀ. ಎಕ್ಸ್ಪೆಂಡಿಚರ್ಸ್ ಒಳಗೆ ಪರ್ಚೇಸ್ ಫಸ್ಟ್ ಅಂದ್ರಿ ಪರ್ಚೇಸು ಎಷ್ಟು 3,00,000. ಅದ್ರಾಗ ರಿಟರ್ನ್ಸ್ 12,500 ಮಾಡಿದಾಗ 2,87,500 ಬತ್ತು. ಆಮೇಲೆ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಎಷ್ಟು ರೀ 37,500 ತೊಗೊಂಡಿರಿ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಎಷ್ಟು ರೀ 12,500. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 32,500. ಇವಷ್ಟೂ ಕ್ಯಾಲ್ಕುಲೇಟ್ ಮಾಡಿದಾಗ ಎಡಿಷ್ನಲ್ ಮಾಡಿದಾಗ ಅಥವಾ ಕೂಡಿಸಿದಾಗ 3,70,000 ಬತ್ತು. ಹಾಗಾದ್ರೆ ಇದೇನಿದು ನಿಮ್ಮದು ಟೋಟಲ್ ಎಕ್ಸ್ಪೆಂಡಿಚರು. ಹಾಗಾದ್ರೆ ಇನ್ಕಮ್ಸ್ ಎಷ್ಟೈತೆ ರೀ 3,70,000 ಐತಿ, ಸಾರಿ 6,70,000 ಐತಿ. ಅದರ 3,70,000 ಡಿಡಕ್ಟ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಬತ್ತು ರೀ 3,00,000 ರೂಪೀಸ್ ಬತ್ತು. ಇದ್ರೊಳಗೆ ಟ್ಯಾಕ್ಸನ್ನು ಎಷ್ಟು ರೀ 30% ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ಎಷ್ಟು 90,000 90,000 ರೀ. ಲೆಸ್ ಮಾಡಿದಾಗ ನಿಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರ್ತದೆ 2,10,000 ರೂಪೀಸ್ ಬತ್ತು. ಇಷ್ಟು ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸನ್ನು ಪ್ರಿಪೇರ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಸ್ಸನ್ನು ನೆಕ್ಸ್ಟ್ ಅಟೆಂಡ್ ಮಾಡೋಣ. ಥ್ಯಾಂಕ್ ಯು.